ಇನ್ನು ಕನ್ನಡದ ಮೇರುನಟ ಡಾಕ್ಟರ್ ವಿಷ್ಣುವರ್ಧನ್ ಅವರ 15ನೇ ವರ್ಷದ ಪುಣ್ಯಸ್ಮರಣೆ ಇವತ್ತು. ಆದರೆ ಅಭಿಮಾನ್ ಸ್ಟುಡಿಯೋದಲ್ಲಿ ಸ್ವಲ್ಪ ಜಟಾಪಟಿ ನಡೆದಿದೆ. ಇದು ಪ್ರತಿ ವರ್ಷ ಆಗುತ್ತೆ, ಇದು ಪ್ರತಿ ವರ್ಷ ಅಲ್ಲಾಗುತ್ತೆ. ಬೆಂಗಳೂರಿನ ಅಭಿಮಾನ್ ಸ್ಟುಡಿಯೋದಲ್ಲಿ ಫ್ಯಾನ್ಸ್ ಗಲಾಟೆಯನ್ನು ಮಾಡಿದ್ದಾರೆ. ವಿಷ್ಣು ಸಮಾಧಿ ಪೂಜೆಗೆ ಅವಕಾಶ ಕೊಡುವಂತೆ ಫ್ಯಾನ್ಸ್ ಗಲಾಟೆ ಮಾಡಿದ್ದಾರೆ. ಬಟ್ ಕೋರ್ಟ್ ಆರ್ಡರ್ ಇದೆ ಅಲ್ಲಿ ಬೇಡ ಅಂತ, ಸಮಾಧಿಗೆ ಪೂರ್ತಿ ಹೂವು ಅಲಂಕರಿಸೋದಕ್ಕೆ ಅವಕಾಶ ಕೊಟ್ಟಿಲ್ಲ ಅಂತ ಆಕ್ರೋಶ. ವಿಷ್ಣುವರ್ಧನ್ ಅವರ ಪ್ರತಿ ಬರ್ತ್ಡೇ ಮತ್ತು ಪುಣ್ಯಸ್ಮರಣೆ ಎರಡೂ ಸರ್ತಿ ಅಭಿಮಾನಿಗಳು ಮತ್ತು ಪೊಲೀಸರ ನಡುವೆ ಈ ರೀತಿ ವಾಗ್ವಾದ ಆಗುತ್ತೆ. ಅಭಿಮಾನ್ ಸ್ಟುಡಿಯೋದಲ್ಲಿ ವಿಷ್ಣುವರ್ಧನ್ ಅವರ ಅಂತ್ಯ ಸಂಸ್ಕಾರ ನಡೆದ ಜಾಗ, ಅಲ್ಲಿ ಒಂದು ಸಮಾಧಿ, ಅದೇ ನಿಜವಾದ ಸಮಾಧಿ, ನಮಗೆ ಅಲ್ಲೇ ಹೂವಿನಿಂದ ಅಲಂಕಾರ ಮಾಡಿ ಪೂಜೆ ಸಲ್ಲಿಸೋದಕ್ಕೆ ಅವಕಾಶ ಕೊಡಿ ಅಂತ. ಬಟ್ ಕೋರ್ಟಿಂದ ಬಾಲಕೃಷ್ಣ ಅವರ ಮಕ್ಕಳು ಆರ್ಡರ್ ತಂದಿದ್ದಾರೆ. ಅಲ್ಲಿ ಅದು ಅವ್ರಿಗೆ ಸೇರಿದ್ದ ಜಾಗ, ಅದು ಬಾಲಕೃಷ್ಣ ಅವರ ಮಕ್ಕಳು. ಹಾಗಾಗಿ ಅಲ್ಲಿ ಪರ್ಮಿಷನ್ ಕೊಡೋದಕ್ಕೆ ಪೊಲೀಸರು ಹಿಂದೇಟು ಹಾಕ್ತಾ ಇದ್ದಾರೆ. ಇವತ್ತು ಮೇರುನಟ ಡಾಕ್ಟರ್ ವಿಷ್ಣುವರ್ಧನ್ ರವರ 15ನೇ ಒಂದು ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ನಾವು ಡಾಕ್ಟರ್ ವಿಷ್ಣುವರ್ಧನ್ ಅವರ ಏನು ಅಂತ್ಯ ಸಂಸ್ಕಾರ ಆಯಿತು ಸಮಾಧಿ ಜಾಗ 10 ಕುಂಟೆ ಜಾಗದಲ್ಲಿ ನಾವು ಜಿಲ್ಲಾಧಿಕಾರಿಗಳ ಆದೇಶದೊಂದಿಗೆ ಕಳೆದ 3 ವರ್ಷಗಳಿಂದ ನಾವು ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇವತ್ತು ಕಳೆದ ಸೆಪ್ಟೆಂಬರ್ನಲ್ಲಿ ವಿಷ್ಣು ಸೇನಾ ಸಂಘಟನೆ ಹಾಗೂ ಟ್ರಸ್ಟ್ ಮೇಲೆ ಇಂಜೆಕ್ಷನ್ ಆರ್ಡರ್ ತೊಗೊಂಬಂದಿದ್ರು ಸಿಟಿ ಸಿವಿಲ್ ಕೋರ್ಟಲ್ಲಿ. ನಾವು ಸಿಟಿ ಸಿವಿಲ್ ಕೋರ್ಟ್ಗೆ ಅಕ್ರಮ ಭೂ ಕಬಳಿಕೆ ಮತ್ತು ಅಕ್ರಮ ಚಟುವಟಿಕೆ ದಾವಣಗೆರೆಯಿಂದ ಬಂದಿದ್ದೀವಿ. ಸಾಹಸ ಸಿಂಹನ ವಿಷ್ಣುವರ್ಧನ ಅಭಿಮಾನಿಗಳಾದ ನಾವು 15 ವರ್ಷದಾಯ್ತು ಇವತ್ತಿವರೆಗೂ. ಒಂದು ದಿವಸಕ್ಕಾದರೂ ಒಂದು ಪುಣ್ಯ ಭೂಮಿಗೆ ಕ್ಲೀನಾಗಿ ದರ್ಶನ ಮಾಡೋಕ್ಕೆ ಕೊಟ್ಟಿಲ್ಲ. ಪ್ರತಿಯೊಬ್ಬರಿಗೂ ಬರೀ ಬೀಗ ಹಾಕೋದು, ಪೊಲೀಸ್ ಅವ್ರಿವ್ರಿಗೆ ದಬ್ಬಾಳಿಕೆ ಮಾಡೋದು, ಇದು ಮಾಡ್ತಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪ್ರಕಾಶ್ ಅವರಿಂದ ಪಡೆಯೋಣ. ಪ್ರಕಾಶ್, ಈಗ ಅಭಿಮಾನಿಗಳಿಗೆ ಅಭಿಮಾನ್ ಸ್ಟುಡಿಯೋ ಒಳಗಡೆ ಬಿಡೋದಕ್ಕೆ ಪೊಲೀಸರು ಹಿಂದೇಟು ಹಾಕ್ತಿರೋದು ಯಾಕೆ? ಸದ್ಯದ ಪರಿಸ್ಥಿತಿ ಹೇಗಿದೆ ಅಲ್ಲಿ ಅಂತ? ಇಲ್ಲ, ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಂತಹ ಅಭಿಮಾನಿಗಳಿಗೆ ನೇರವಾಗಿ ದರ್ಶನಕ್ಕೆ ಅಥವಾ ಪೂಜೆಯನ್ನು ಮಾಡೋದಕ್ಕೆ ವ್ಯವಸ್ಥೆಗಳನ್ನು ಕಲ್ಪಿಸಲಾಗಿದೆ. ಆದರೆ ನೇರವಾಗಿ ಸಮಾಧಿ ಬಳಿ ಸ್ಪರ್ಶಿಸೋದಕ್ಕೆ ಅವಕಾಶವನ್ನು ಕೊಡ್ತಾ ಇಲ್ಲ ಅನ್ನುವಂತಹ ಬೇಸರವನ್ನು ವಿಷ್ಣು ಫ್ಯಾನ್ಸ್ಗಳಿಗೂ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಅಲ್ಲಿ ಒಂದಿಷ್ಟು ಬ್ಯಾರಿಕೇಡ್ಗಳ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ. ಜೊತೆಗೆ ಆ ಸಮಾಧಿಯನ್ನು ಮುಟ್ಟೋದಕ್ಕೆ ಯಾರಿಗೂ ಕೂಡ ಅವಕಾಶವನ್ನು ಕೊಡ್ತಾ ಇಲ್ಲ. ಜೊತೆಗೆ ಹೊರಭಾಗದಿಂದ ತೆಗೆದುಕೊಂಡು ಹೋಗುವಂತಹ ಪುಷ್ಪಗಳನ್ನು ಕೂಡ, ಆ ಒಂದು ಫ್ಲವರ್ಸ್ಗಳನ್ನು ಕೂಡ ಅಲ್ಲೇ ಸಮಾಧಿ ಬಳಿ ನೇರವಾಗಿ ಸ್ಪರ್ಶಿಸಿ ಅಲ್ಲಿ ಇಡಲಿಕ್ಕೂ ಕೂಡ ಅವಕಾಶವನ್ನು ಕೊಡ್ತಾ ಇಲ್ಲ. ಸೊ ನೇರವಾಗಿ ದೂರದ ಅಂತರದಿಂದನೇ ನಿಂತ್ಕೊಳ್ಬೇಕು, ಅಲ್ಲಿಂದ ಹೂವನ್ನು ಎಸಿಬೇಕು. ಈ ರೀತಿಯ ವ್ಯವಸ್ಥೆಯನ್ನು ಅಲ್ಲಿ ಸಮಾಧಿ ಬಳಿ ಕೆಲಸ ಮಾಡ್ತಾ ಇರುವಂಥವ್ರು ಮಾಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಇದು ಅವಮಾನ, ಅಗೌರವವನ್ನು ಸೂಚಿಸ್ತಾ ಇದ್ದಾರೆ ಅಂತ ಹೇಳಿ ಫ್ಯಾನ್ಸ್ಗಳು ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ವಿಷ್ಣು ಫ್ಯಾನ್ಸ್ ಫೋಟೋಗಳನ್ನು, ಜೊತೆಗೆ ವಿಶೇಷ ಪೂಜೆಗಳನ್ನು ಮಾಡೋದಕ್ಕೆ ಹೂವುಗಳನ್ನು, ಜೊತೆಗೆ ಬೇರೆ ಬೇರೆ ಅಭಿಷೇಕಗಳನ್ನು ಮಾಡಲಿಕ್ಕೆ ಅಂತೇಳಿ ಬಂದಿದ್ದರು. ಅದಕ್ಕೆ ಅವಕಾಶವನ್ನು ಕೂಡ ಮಾಡಲಿಲ್ಲ. ಸೊ ಹಾಗಾಗಿ ಒಂದಿಷ್ಟು ಫ್ಯಾನ್ಸು, ಜೊತೆಗೆ ಅಲ್ಲಿ ಕೆಲಸ ಮಾಡ್ತಾ ಇರುವಂತಹ ಓರ್ವ ಯುವಕನ ಮಧ್ಯೆ ಕೂಡ ಒಂದಿಷ್ಟು ಗಲಾಟೆಗಳು ಕೂಡ ಆಯಿತು. ಸೊ ಆ ಒಂದು ಗಲಾಟೆಯನ್ನು ನಿಯಂತ್ರಿಸೋದಕ್ಕೆ ಮತ್ತೆ ಪೊಲೀಸರು ಕೂಡ ಅಲ್ಲಿ ಬಂದರು, ಆ ವಾಗ್ವಾದ ಗಲಾಟೆಯನ್ನು ತಡೆದರು. ಸೊ ಅಲ್ಲಿ ಪೊಲೀಸರ ಹೆಚ್ಚಿನ ಭದ್ರತೆಯನ್ನು ಕೂಡ ಮಾಡಿಕೊಂಡಿದ್ದಾರೆ, ಯಾವುದೇ ಒಂದಿಷ್ಟು ಗಲಾಟೆಗಳು ಆಗಬಾರ್ದು ಅನ್ನುವಂತಹ ಕಾರಣಕ್ಕಾಗಿ. ಜೊತೆಗೆ ಮೈಸೂರಿನಲ್ಲಿರುವಂತಹ ಸ್ಮಾರಕ ನಮಗೆ ಬೇಡ, ಎಲ್ಲಿ ಅಂತ್ಯಕ್ರಿಯೆ ಆಗಿದೆ ಅದೇ ನಮಗೆ ಪುಣ್ಯಭೂಮಿ, ಅದೇ ನಮಗೆ ಸ್ಮಾರಕ ಆಗಬೇಕು. ಬೇರೆ ಬೇರೆ ಏನು ರಾಜಕೀಯ ಕಚ್ಚಾಟಗಳು ಅಥವಾ ಬೇರೆ ಬೇರೆ ವಿಚಾರಗಳಲ್ಲಿ ವಿಷ್ಣುವನ್ನು ಒಂದು ರೀತಿಯಲ್ಲಿ ಅಗೌರವವನ್ನು ತೋರಿಸ್ತಾ ಇದ್ದಾರೆ ಅಂತ ಹೇಳಿ ಫ್ಯಾನ್ಸ್ಗಳ ಅಸಮಾಧಾನ, ಜೊತೆಗೆ ಒಂದು ರೀತಿಯಲ್ಲಿ ಬೇಸರವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಪ್ರತಿ ವರ್ಷವೂ ಕೂಡ ಗೇಟ್ನ ಮುಂಭಾಗದಲ್ಲಿಯೇ ನೇತ್ರದಾನ, ಅನ್ನದಾನ ಮಾಡೋದಕ್ಕೆ ಮತ್ತು ಅಂದರೆ ರಕ್ತದಾನ ಶಿಬಿರವನ್ನು ಮಾಡಲಿಕ್ಕೆ ಒಂದಿಷ್ಟು ವ್ಯವಸ್ಥೆಗಳನ್ನು ಮಾಡಿಕೊಳ್ತಾ ಇದ್ರು. ಈ ಬಾರಿ ಸುಮಾರು ಆ ಒಂದು ಸಮಾಧಿ ಗೇಟ್ ಏನಿದೆ ಅಲ್ಲಿಂದ ಒಂದು 500 ಮೀಟರ್ ಹೊರಭಾಗದಲ್ಲಿ, ಅಂದರೆ ದೂರದಲ್ಲಿ ಇದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇದರ ಬಗ್ಗೆ ಕೂಡ ಸಹಜವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಥ್ಯಾಂಕ್ ಯು ಪ್ರಕಾಶ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಇದು ಬೆಂಗಳೂರಿನ ಅಭಿಮಾನ್ ಸ್ಟುಡಿಯೋದಲ್ಲಿ ಅಭಿಮಾನಿಗಳು ಬೇಸರವನ್ನು ವ್ಯಕ್ತಪಡಿಸಿರ್ತಕ್ಕಂಥ ರೀತಿ. ಇನ್ನು ವಿಷ್ಣುವರ್ಧನ್ ಅವರ 15ನೇ ವರ್ಷದ ಪುಣ್ಯಸ್ಮರಣೆಯ ಹಿನ್ನೆಲೆಯಲ್ಲಿ ಮೈಸೂರಿನ ವಿಷ್ಣು ಸ್ಮಾರಕದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗಿದೆ. ವಿಷ್ಣುವರ್ಧನ್ ಪ್ರತಿಮೆಗೆ ಅವರ ಪತ್ನಿ ಭಾರತಿ ವಿಷ್ಣುವರ್ಧನ್, ಅವರ ಅಳಿಯ ಅನಿರುದ್ಧ್ ಎಲ್ಲರೂ ಕೂಡ ನಮನವನ್ನು ಸಲ್ಲಿಸಿದ್ದಾರೆ. ಅವರು ಆ ಸಂದರ್ಭದಲ್ಲಿ ಕರೆ ಕೊಟ್ಟಿದ್ದಾರೆ, ಸರ್ಕಾರ ನಮ್ಮ ಜೊತೆ ಕೈ ಜೋಡಿಸಬೇಕು, ಇನ್ನೂ ಸ್ಮಾರಕ ಕಂಪ್ಲೀಟ್ ಆಗಿಲ್ಲ, ಸ್ವಲ್ಪ ಕೆಲಸ ಬಾಕಿ ಇದೆ, ಆದಷ್ಟು ಬೇಗ ಎಲ್ಲ ಕೆಲಸಗಳನ್ನ ಕೂಡ ಮಾಡಬೇಕು ಅಂತಂದ್ಬಿಟ್ಟು ವಿಷ್ಣುವರ್ಧನ್ ಪುತ್ಥಳಿಗೆ ಬೃಹತ್ ಹಾರವನ್ನು ಹಾಕಿ
ಪೂಜೆಯನ್ನು ಸಲ್ಲಿಸಿರ್ತಕ್ಕಂಥ ಅವರ ಪತ್ನಿ ಭಾರತಿ ವಿಷ್ಣುವರ್ಧನ್ ಮತ್ತು ಅಳಿಯ ಅನಿರುದ್ಧ್ ಎಲ್ಲರೂ ಕೂಡ ಕರೆ ಕೊಟ್ಟಿದ್ದಾರೆ. ಇದು ವಿಜೃಂಭಣೆಯಿಂದ ನಡೀತಿದೆ ಅಂತ ಹೇಳಿದ್ರೆ ಅದಕ್ಕೆ ಅಭಿಮಾನಿಗಳ ಕಾರಣ. ಈ ಒಂದು ಶ್ರೇಯಸ್ಸು ಅವ್ರಿಗೆ ಸೇರಬೇಕು. ನಮ್ಮ ಜೊತೆ ಸರ್ಕಾರದವರು ಇದ್ದು ಏನೇನು ಮಾಡಬೇಕು, ಇನ್ನೂ ಕೆಲಸಗಳು ಸ್ವಲ್ಪ ಬಾಕಿ ಇದೆ, ಅದನ್ನೆಲ್ಲ ಮಾಡಿಸ್ತಾರೆ. ಅದೆಲ್ಲ ಮಾಡಿದ್ಮೇಲೆ ಇನ್ನೂ ಚೆನ್ನಾಗಿರುತ್ತೆ, ನಿಮಗೆಲ್ಲ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಎಲ್ಲನೂ ಏನೋ ಒಂದು ಪ್ರೋಗ್ರಾಮ್ಗಳೆಲ್ಲ ಹಾಕ್ಕೊಂಡಿದ್ದಾರೆ, ಅದನ್ನೆಲ್ಲ ಮಾಡ್ತಾರೆ. ಸೊ ಹೀಗೆ ಆಗಲೇ ಹೇಳ್ದಂಗೆ ಇದನ್ನು ನಡೆಸ್ಕೊಂಡು ಹೋಗೋ ಭಾರ ನಿಮ್ಮೆಲ್ರದ್ದು. ಅಷ್ಟೇ ಕೇಳ್ಕೊಳ್ಳೋದು, ಎಲ್ಲರೂ ಚೆನ್ನಾಗಿರಬೇಕು, ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿ, ತಂದೆ ತಾಯಿಯಿಂದ ಚೆನ್ನಾಗಿ ನೋಡ್ಕೊಳ್ಳಿ. ಅವರ ಆಶೀರ್ವಾದನೇ ನಮ್ಮೆಲ್ರಿಗೂ ಶ್ರೀರಕ್ಷೆ. ಅಮ್ಮ ಅವರು ಈಗಾಗಲೇ ಹೇಳಿದ್ದಾರೆ 15 ವರ್ಷಗಳಾದವು. ಇದು 15ನೇ ವರ್ಷದ ಪುಣ್ಯಸ್ಮರಣೆ. ಅಭಿಮಾನಿಗಳು ಪ್ರತಿ ವರ್ಷ 2 ಬಾರಿ ಹೆಚ್ಚು ಸಂಖ್ಯೆಯಲ್ಲಿ ಬರ್ತಾರೆ, ನಮ್ಮ ಜೊತೆಲಿರ್ತಾರೆ. ಅವರ ಹುಟ್ಟುಹಬ್ಬ ಹಾಗೆಯೇ ಅವರ ಪುಣ್ಯಸ್ಮರಣೆಯನ್ನು